ದುರ್ಯೋಧನ ಐಹೊಳೆ ಅವರ ಪ್ರಕಟಣೆ 4 ಮತ್ತು 7ರಂದು ರಾಯಭಾಗದ 2 ಮಹತ್ವದ ನೀರಾವರಿ ಯೋಜನೆಗಳಿಗೆ ಚಾಲನೆ. ರಾಯಬಾಗ್ ತಾಲೂಕಿಗೆ ಕರಗಾಂವ್ ಏತ ನೀರಾವರಿ ಯೋಜನೆ ಮತ್ತು 39 ಕೆರೆಗಳಿಗೆ ನೀರು ತುಂಬಿಸುವ ಮಹತ್ವದ ಕಾಮಗಾರಿಗಳು ಕೊನೆಗೂ ಉದ್ಘಾಟನೆಯ ಹಂತಕ್ಕೆ ಬಂದಿರೋದಾಗಿ ಹಿರಿಯ ಮುಖಂಡರು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಲವು ವರ್ಷಗಳಿಂದ ವಿಶ್ವಾಸಾರ್ಹ ನೀರಾವರಿ ಮೂಲಕ್ಕಾಗಿ ಕಾಯುತ್ತಿರುವ ರೈತರಿಗೆ ಈ ಯೋಜನೆಗಳು ದೊಡ್ಡ ಸಹಾಯವಾಗಲಿವೆ ಎಂದು ಅವರು ಹೇಳಿದರು. ಕರಗಾಂವ್ ಏತ ನೀರಾವರಿ ಯೋಜನೆಗೆ ಸಂಬಂಧಿಸಿದ ಭೂಮಿ ಪೂಜೆ ಗುರುವಾರ 4ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕಲ್ಲೋಳ ಬ್ಯಾರೇಜ್ ಹತ್ತಿರ ನಡೆಯಲಿದೆ. ಯೋಜನೆಗೆ ಈಗಾಗಲೇ ಮಂಜೂರಾತಿ, ಟೆಂಡರ್ ಪ್ರಕ್ರಿಯೆ ಹಾಗೂ ಗುತ್ತಿಗೆದಾರರಿಗೆ ಕಾರ್ಯಾದೇಶ ಪೂರ್ಣಗೊಂಡಿದೆ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭಾಗವಹಿಸಲಿದ್ದಾರೆ. ಈ ಯೋಜನೆಯಿಂದ ಉಮ್ರಾಣಿ, ಇಟ್ನಾಳ್, ನಾಗರಮುನ್ನೋಳಿ, ಬೆಳಗಲಿ, ಕಬ್ಬೂರು, ಕರಗಾಂವ್, ಡೊಣವಾಡ್, ಹಂಚಿನಾಳ, ಬೆಳಕೂಡ್, ಬಂಬಲವಾಡ, ಕುಮಟೋಳಿ, ಖರೋಶಿ, ಮುಗುಳಿ ಮತ್ತು ಕಮತನುಟ್ಟಿ ಸೇರಿದಂತೆ 14 ಗ್ರಾಮಗಳಿಗೆ ನೀರಾವರಿ ಸೌಲಭ್ಯ ದೊರಕಲಿದೆ. ಈ ಗ್ರಾಮಗಳ ರೈತರು ಹಾಗೂ ಹಿರಿಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ಮುಖಂಡರು ವಿನಂತಿಸಿದರು. ಭಾನುವಾರ 7ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಭಾವನಾ ಸೌದತ್ತಿ ಹತ್ತಿರ 39 ಕೆರೆಗಳಿಗೆ ನೀರು ತುಂಬಿಸುವ ಜಾಕ್ವೆಲ್ ಕಾಮಗಾರಿಯ ಉದ್ಘಾಟನೆ ನಡೆಯಲಿದೆ. ವಿದ್ಯುತ್ ಸಂಪರ್ಕ ಮತ್ತು ಪಂಪ್ ವ್ಯವಸ್ಥೆ ಪೂರ್ಣಗೊಂಡಿರೋದ್ರಿಂದ ಕಾರ್ಯಕ್ರಮದ ನಂತರ ತಕ್ಷಣವೇ ನೀರು ಹರಿಸುವ ಕಾರ್ಯ ಪ್ರಾರಂಭವಾಗಲಿದೆ. ಇದನ್ನು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟಿಸಲಿದ್ದಾರೆ. 3 ರಿಂದ 6 ವರ್ಷಗಳ ಹಿಂದೆ ಎಂಬಿ ಪಾಟೀಲ್ ಅವರು ನೀರಾವರಿ ಸಚಿವರಾಗಿದ್ದಾಗ ಈ ಯೋಜನೆ ಮಂಜೂರಾಗಿದ್ದರೂ ತಾಂತ್ರಿಕ ತೊಂದರೆಗಳು ಮತ್ತು ಭೂ ಸ್ವಾಧೀನದ ಅಡೆತಡೆಗಳಿಂದ ಕಾರ್ಯಾರಂಭ ವಿಳಂಬವಾಗಿತ್ತು. ಈಗ ಎಲ್ಲ ಸಮಸ್ಯೆಗಳ ಪರಿಹಾರವಾಗಿ ಕಾಮಗಾರಿ ಪೂರ್ಣಗೊಂಡಿದ್ದು ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಈ 2 ಐತಿಹಾಸಿಕ ಕಾರ್ಯಕ್ರಮಗಳಿಗೆ ತಾಲೂಕಿನ ರೈತರು, ಗ್ರಾಮದ ಹಿರಿಯರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯೋಜನೆಗಳನ್ನು ಯಶಸ್ವಿಗೊಳಿಸಬೇಕೆಂದು ಮುಖಂಡರು ಮನವಿ ಮಾಡಿದರು. ವರದಿ ಆಸ್ಮಾ ಕಮಲ್ನವಾರ್. ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ. ಅದನ್ನು ನಾವು ಬರುವಂಥ ನಾಳೆ ಗುರುವಾರ 4ನೇ ತಾರೀಕು ದಿವಸ ಅಲ್ಲಿ ಕಲ್ಲೋಳ ಬ್ಯಾರೇಜ್ ಹತ್ತಿರ ಈಗಾಗಲೇ ಅಲ್ಲಿ ಭೂಮಿಯನ್ನು ಖರೀದಿ ಮಾಡಿ ಅಲ್ಲಿ ಭೂಮಿ ಪೂಜೆಯನ್ನು ಮಾಡೋರಿದ್ದೇವೆ. ಅಲ್ಲಿ ನಮ್ಮ ಹಿರಿಯರಾದಂಥ ಪ್ರಕಾಶಣ್ಣ ಹುಕ್ಕೇರಿ ಅವರು, ಮಾಜಿ ಸಚಿವರು ಮತ್ತು ದಿಲ್ಲಿಯ ಪ್ರತಿನಿಧಿಗಳು ಮತ್ತು ವಿಧಾನ ಪರಿಷತ್ ಸದಸ್ಯರ ಹಿರಿಯರ ನೇತೃತ್ವದಲ್ಲಿ ಅವತ್ತು 4ನೇ ತಾರೀಕು 11 ಗಂಟೆಗೆ ಕಲ್ಲೋಳ ಭೂಮಿ ಪೂಜೆ. ಆ ಭೂಮಿ ಪೂಜೆಯಲ್ಲಿ ಗಣೇಶಣ್ಣ ಹುಕ್ಕೇರಿ ಅವರು ಶಾಸಕರಿರ್ತಾರೆ ಮತ್ತು ನಮ್ಮ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಬರ್ತಾರೋ, ನಾನು ಕೂಡ ಇರ್ತೇನೆ. ಮತ್ತು ಆ ದಿವಸ ನಮ್ಮ ಈ 14 ಗ್ರಾಮದ ಎಲ್ಲ ಉಮ್ರಾಣಿ, ಇಟ್ನ್ಯಾಳ, ನಾಗರಮುನ್ನೋಳಿ, ಬೆಳಗಲಿ, ಕಬ್ಬೂರು, ಕರಗಾಂವ್, ಡೊಣವಾಡ, ಹಂಚಿನಾಳ, ಬೆಳಕೂಡ್, ಬಂಬಲವಾಡ, ಕುಮಟೋಳಿ, ಖರೋಶಿ, ಮುಗುಳಿ, ಕಮತನಟ್ಟಿ ಗ್ರಾಮದ ಎಲ್ಲ ಹಿರಿಯರು ಕೂಡ, ರೈತ ಬಾಂಧವರು, ಪ್ರಮುಖರು ಆ ದಿವಸ ಅಲ್ಲಿ ಬಂದ ಭೂಮಿ ಪೂಜೆಯಲ್ಲಿ ಭಾಗಿಯಾಗಬೇಕು. ಅದೇ ದಿವಸ ಕಾಮಗಾರಿನೂ ಕೂಡ ಪ್ರಾರಂಭ ಮಾಡ್ತೇವೆ. ಮತ್ತು ನಾಳೆ ರವಿವಾರ ದಿವಸ 7ನೇ ತಾರೀಕು ಭಾವನ ಸೌದೆ ಥರ 39 ಕೆರೆಗೆ ತುಂಬುವಂಥ ಜಾಕ್ವೆಲ್ ಕಾಮಗಾರಿ ಪೂರ್ತಿಯಾಗಿದ್ದು ಆ ದಿವಸ ಕರೆಂಟ್ ಕನೆಕ್ಷನನ್ನು ಕೊಟ್ಟ ಆ ದಿವಸ ಚಾಲನೆಯನ್ನು ಕೊಡತೈತಿ. ನಮ್ಮ ಜಿಲ್ಲಾ ಉಸ್ತುವಾರಿ ಮತ್ತು ಲೋಕೋಪಯೋಗಿ ಸಚಿವರಾದಂಥ